ಎಲ್ಲರಿಗೂ ನಮಸ್ಕಾರ. ಈ ಕಟಕ ರಾಶಿಯವರು ತುಂಬಾನೇ ಕುಟುಂಬ ಪ್ರಿಯರು ಅಂತಾನೆ ಹೇಳ್ಬೋದು. ಈ ರಾಶಿಯವರು ಯಾರನ್ನು ಕೂಡ ಈಸಿಯಾಗಿ ನಂಬಲ್ಲ. ಹಾಗೇನೆ ಇವ್ರ ಕುಟುಂಬದ ಮೇಲೆ ಇವರು ತುಂಬಾನೇ ಸ್ವಾಭಿಮಾನ ಮತ್ತು ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ಇವರು ಯಾರನ್ನು ಕೂಡ ಈಸಿಯಾಗಿ ಪ್ರೀತಿನೂ ಕೂಡ ಮಾಡಲ್ಲ. ಆದ್ರೆ ಒಂದು ಸಲ ಇವರು ಯಾರನ್ನಾದ್ರೂ ಪ್ರೀತಿ ಮಾಡಿದ್ರು ಅಂದ್ರೆ ಆ ಪ್ರೀತಿನ ಬಿಟ್ಕೊಡೋಕೆ ಇವ್ರಿಗೆ ತುಂಬಾನೇ ಕಷ್ಟ ಆಗ್ಬಿಟ್ಟಿರತ್ತೆ. ಹಾಗಾಗಿ ಈ ರಾಶಿಯವರು ಯಾರಿಗೂ ಕೂಡ ಕೆಟ್ಟದ್ದನ್ನ ಬಯಸದೇ ಇರುವಂತಹ ರಾಶಿಯವರು ಅಂತಾನೆ ಹೇಳ್ಬೋದು. ಅಂತಹ ಕಟಕ ರಾಶಿಯವರಿಗೆ ನವೆಂಬರ್ ತಿಂಗಳು 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ, ಈ ನವೆಂಬರ್ ತಿಂಗಳಲ್ಲಿ ಈ ಕಟಕ ರಾಶಿಯವರು ಯಾವೆಲ್ಲ ಶುಭ ಫಲಗಳನ್ನ ಪಡ್ಕೋತಾರೆ, ಯಾವೆಲ್ಲ ಅಶುಭ ಫಲಗಳನ್ನ ಪಡ್ಕೊಳ್ತಾರೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲಾ ಕಟಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಕಟಕ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರಲಿದೆ ಅಂತ ಮೊದಲಿಗೆ ನೋಡೋಣ. ಗುರು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಹೊಸ ಚೈತನ್ಯ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ. ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿರೋದ್ರಿಂದ, ಕಟಕ ರಾಶಿಯಲ್ಲೇ ಗುರುಗ್ರಹ ಇರೋದ್ರಿಂದ ಈ ರಾಶಿಯವರಿಗೆ ಹೊಸ ಚೈತನ್ಯ, ಹೊಸ ಉರುಪು ಅನ್ನೋದು ಕೂಡ ಇರುತ್ತೆ. ಇನ್ನು ಶುಕ್ರನಿಂದ ಮನೆ ಕಟ್ಟುವಂತಹ ಯೋಗ ನಿಮ್ಮದಾಗುತ್ತೆ. ಯಾರ್ಯಾರು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರೋ ಈ ಕಟಕ ರಾಶಿಯವರು, ಅಂಥವರು ಮನೆ ಕಟ್ಟುವಂತಹ ಯೋಗ ಇರೋದ್ರಿಂದ ಖಂಡಿತವಾಗಿಯೂ ಕೂಡ ಈ ಸಮಯದಲ್ಲಿ ನೀವು ಮನೆ ಕಟ್ಟಬಹುದು. ಇನ್ನು ವಾಹನ ಖರೀದಿ ಯೋಗ ಕೂಡ ಈ ರಾಶಿಯವರಿಗೆ ಇದೆ. ಯಾರ್ಯಾರು ವಾಹನ ಅಥವಾ ತಗೋಬೇಕು ಅಂತ ತುಂಬಾ ವರ್ಷಗಳಿಂದ ಪ್ಲಾನ್ ಹಾಕೊಂಡು ಬರ್ತಿದ್ರಿ, ಈ ಟೈಮಲ್ಲಿ ವಾಹನ ಖರೀದಿ ಯೋಗ ಇರೋದ್ರಿಂದ ಖಂಡಿತವಾಗಿಯೂ ಕೂಡ ನೀವು ವಾಹನನ ತಗೋಬಹುದು. ಇನ್ನು ಹಣಕಾಸಿನ ಹೂಡಿಕೆಗೆ ಇದು ಸಕಾಲ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಹೊಸ ಇನ್ವೆಸ್ಟ್ಮೆಂಟ್ ಅಥವಾ ಹಣ ಏನಾದ್ರೂ ಹೂಡಿಕೆ ಮಾಡಬೇಕು ಅಂತ ಏನಾದ್ರೂ ಅನ್ಕೋತಿದ್ರೆ ಇದು ಪರ್ಫೆಕ್ಟ್ ಟೈಮ್. ನೀವು ಹಣ ಹೂಡಿಕೆ ಮಾಡಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು ಹಣ ಹೂಡಿಕೆ ಮಾಡಬಹುದು ಅಂತಾನೆ ಹೇಳ್ತೀನಿ. ಇನ್ನು ನಿಮ್ಮ ವಿವೇಚನೆಯಿಂದ ನೀವು ಇರಬೇಕಾಗತ್ತೆ. ನಿಮ್ಮ ವಿವೇಚನೆ, ಆಲೋಚನೆ ಅನ್ನೋದು ನಿಮಗೆ ಈ ರಾಶಿಯಲ್ಲಿ ಈ ತಿಂಗಳಲ್ಲಿ ಹೆಚ್ಚಾಗಿರೋದ್ರಿಂದ ವಿವೇಚನೆಯಿಂದ ನೀವು ಇರಬೇಕಾಗತ್ತೆ. ಇನ್ನು ಅವಕಾಶಗಳ ಸುರಿಮಳೆಯೇ ಸುರಿಯುತ್ತಾ ಇರುತ್ತೆ. ನಿಮಗೆ ಹೊಸ ಅವಕಾಶಗಳು ಗುರುಗ್ರಹ ನಿಮ್ಮ ರಾಶಿಯಲ್ಲಿ ಬಂದಿರೋದ್ರಿಂದ ಹೊಸ ಅವಕಾಶಗಳ ಸುರಿಮಳೆಯಾಗತ್ತೆ. ನೀವು ಆ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಂಡ್ರಿ ಅಂದ್ರೆ ಖಂಡಿತವಾಗಿಯೂ ಕೂಡ ನೀವು ಎತ್ತರದ ಮಟ್ಟಕ್ಕೆ ಸಾಕ್ತೀರಾ. ಐಷಾರಾಮಿ ಜೀವನನ ನೀವು ನಡೆಸಬಹುದು. ಈ ಸಮಯನ ಕರೆಕ್ಟಾಗಿ ಸದುಪಯೋಗಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂದ್ರೆ ಸಾಕಷ್ಟು ಸಮಸ್ಯೆಗೆ ಗುರಿಯಾಗಬೇಕಾಗತ್ತೆ. ಈ ಟೈಮು ನಿಮಗೆ ಅದ್ಭುತವಾಗಿರೋದ್ರಿಂದ ಈ ಟೈಮ್ನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಸಾಧ್ಯವಾದಷ್ಟು ನಿಮಗೆ ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಇನ್ನು ಬುಧಗ್ರಹ ಮತ್ತೆ ಕುಜಗ್ರಹ ಒಟ್ಟಿಗೆ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದು ಇದ್ದೇ ಇರುತ್ತೆ. ಬುಧಗ್ರಹ ಮತ್ತೆ ಕುಜಗ್ರಹ ಇಬ್ರು ಕೂಡ ನಿಮ್ಮ ರಾಶಿಯಲ್ಲಿ ಒಳ್ಳೆ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದನ್ನ ಕಾಣ್ತೀರಾ. ನಿಮ್ಮ ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಕೀರ್ತಿನ ತರ್ತಾರೆ. ಹಾಗೇನೆ ಒಳ್ಳೆ ಅಂಕನ ಪಡೆದು ನಿಮ್ಮ ಹೆಸರಿನ ಎತ್ತರದ ಮಟ್ಟಕ್ಕೆ ನಿಮ್ಮ ಹೆಸರನ್ನ ತಗೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು. ಹಾಗೇನಾದ್ರೂ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರಿಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಬರ್ಸಿ. ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರೋದ್ರಿಂದ ಯಶಸ್ಸು ಮತ್ತೆ ಶ್ರೇಯಸ್ಸು ಅವರದ್ದೇ ಆಗಿರುತ್ತೆ. ಇನ್ನು ಸೂರ್ಯನಿಂದ ರಾಜಕೀಯದವರಿಗೆ ಒಳಿತಾಗಲಿದೆ. ಯಾರ್ಯಾರು ರಾಜಕೀಯದಲ್ಲಿ ಕೆಲಸ ಮಾಡ್ತಿದ್ದೀರೋ, ಸರ್ಕಾರದ ಕೆಲಸ ಯಾರ್ಯಾರು ಮಾಡ್ತಿದ್ದೀರೋ ಅಂಥವರಿಗೆ ಜಯ ಪ್ರಾಪ್ತಿ ಆಗುತ್ತೆ. ಸರ್ಕಾರದ ಸೇವೆ ಸಲ್ಲಿಸ್ತಿರೋರಿಗೆ ಪ್ರಮೋಷನ್ನು, ಇನ್ಕ್ರಿಮೆಂಟು ಈ ರೀತಿ ಎಲ್ಲ ಆಗತ್ತೆ. ನೀವೇನಾದ್ರೂ ಬೇರೆ ಕಡೆ ಟ್ರಾನ್ಸ್ಫರ್ ಆಗಬೇಕು ಅಂತ ಏನಾದರೂ ಬಯಸ್ತಿದ್ರೆ ಖಂಡಿತವಾಗಿಯೂ ಕೂಡ ಟ್ರಾನ್ಸ್ಫರ್ ಕೂಡ ಆಗಬಹುದು. ಇನ್ನು ಶನಿ ಭಾಗ್ಯದಲ್ಲೇ ಇರೋದ್ರಿಂದ ಮಿಶ್ರ ಫಲ ಅನ್ನೋದು ಈ ರಾಶಿಯವರಿಗೆ ಇದ್ದೇ ಇರುತ್ತೆ. ಈ ರಾಶಿಯವರಿಗೆ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ನಿಮ್ಮ ಶ್ರಮದ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ನೀವು ಡಿಸಿಪ್ಲಿನ್ ಆಗಿರಬೇಕಾಗುತ್ತೆ. ಸಂಗಾತಿಯಿಂದ ಯಶಸ್ಸು ಅನ್ನೋದು ಕೂಡ ನಿಮ್ಮದಾಗಿರುತ್ತೆ.
ಸಂಗಾತಿಯಿಂದ ನಿಮಗೆ ಯಶಸ್ಸು ಸಿಗೋದ್ರಿಂದ ನಿಮ್ಮ ಸಂಗಾತಿನ ತುಂಬ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಅವರಿಗೆ ನೀವು ಅವಮಾನ ಮಾಡೋದು, ಹಾಗೆಯೇ ಒಡೆಯೋದು ಬಡಿಯೋದು, ಮಾತಿನಲ್ಲಿ ನೋವು ಮಾಡೋದು, ಈ ರೀತಿಯಾಗಿ ಮಾಡಿದ್ರೆ ಸಂಗಾತಿಯಿಂದ ಬರುವಂತಹ ಯಶಸ್ಸು ಕೂಡ ನಿಮಗೆ ಖಂಡಿತವಾಗಿಯೂ ಕೂಡ ನಿರಾಸೆಯಾಗುತ್ತೆ. ಸಂತೋಷದ ಸುದ್ದಿಗಳು ಈ ಸಮಯದಲ್ಲಿ ಬಂದು ಸೇರುತ್ತೆ. ಈ ರಾಶಿಯವರಿಗೆ ಸಂತೋಷದ ಕ್ಷಣಗಳು ಈ ತಿಂಗಳಲ್ಲಿ ತುಂಬಿ ತುಳುಕುತ್ತೆ ಅಂತಾನೆ ಹೇಳ್ಬೋದು. ಸಂತೋಷದ ಸುದ್ದಿಗಳಿಂದ ನೀವು ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆ ಅನ್ನೋದನ್ನ ಕಾಣ್ತೀರಾ. ಇಷ್ಟೆಲ್ಲ ಶುಭ ಫಲಗಳನ್ನ ಈ ಕಟಕ ರಾಶಿಯವರು ನೋಡಿದ್ದಾಯ್ತು. ಇನ್ನು ಅಶುಭ ಫಲಗಳೇನೇನಿದೆ ಅಂತ ನೋಡೋದಾದ್ರೆ, ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಕಷ್ಟಪಟ್ಟರೆ ಮಾತ್ರ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ನೀವು ಕಷ್ಟನೇ ಪಡೆದೆ, ನನ್ನ ಟೈಮ್ ಚೆನ್ನಾಗಿದೆ, ಗುರುಗ್ರಹ ನನ್ನ ರಾಶಿಯಲ್ಲೇ ಇರೋದ್ರಿಂದ ನಾನು ಏನೇ ಮಾಡಿದ್ರು ಕೂಡ ಆಗೋಗುತ್ತೆ ಅನ್ನೋ ಥರನೇ ಯೋಚನೆ ಮಾಡಿಕೊಂಡು ಕಷ್ಟಪಡ್ದೇನೆ ಈಸಿಯಾಗಿ ಹಣ ಬರುತ್ತೆ ಅಂತ ಏನಾದರೂ ಕೂತ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಕಷ್ಟಪಡದೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಅನ್ನೋದು ಬರಲ್ಲ. ಇನ್ನು ನೆಗೆಟಿವ್ ಆಗಿ ಯಾವುದೇ ವಿಚಾರನ ಆಲೋಚನೆ ಮಾಡೋಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ಆಗಿ ಯಾವುದನ್ನು ಕೂಡ ತಗೊಳ್ಳೋಕೆ ಹೋಗಬೇಡಿ. ಎಲ್ಲವೂ ಕೂಡ ನನ್ನಿಂದ ಆಗುತ್ತೆ ಅನ್ನೋ ಥರನೇ ಪಾಸಿಟಿವ್ ಆಗಿರಿ ಅಂತಾನೆ ಹೇಳ್ತೀನಿ. ಇನ್ನು ಧನಸ್ಥಾನದಲ್ಲೇ ಕೇತು ಇರೋದ್ರಿಂದ ಹಣಕಾಸು ಖರ್ಚಿನಲ್ಲಿ ಹಿಡಿತವಿರಬೇಕಾಗತ್ತೆ. ಧನಸ್ಥಾನದಲ್ಲೇ ಕೇತು ಬರ್ತಿರೋದ್ರಿಂದ ನಿಮ್ಮ ಹಣಕಾಸಿನ ಖರ್ಚಿನಲ್ಲಿ ನೀವು ಹಿಡ್ತಾ ಇರಬೇಕಾಗತ್ತೆ. ನನಗೆ ತುಂಬ ಹಣ ಬರ್ತಿದೆ ಅಂತ ಹೇಳ್ಬಿಟ್ಟು ನೀವು ಲಕ್ಸುರಿಯಾಗಿ ಜೀವನ ಮಾಡಿಕೊಂಡು ಚೆನ್ನಾಗಿ ಹಣನ ಕಳ್ಕೊಂಡ್ಬಿಟ್ರಿ ಅಂದರೆ, ಚೆನ್ನಾಗಿ ಖರ್ಚು ಮಾಡಿಬಿಟ್ರಿ ಅಂದರೆ, ಮುಂದೆ ನಿಮಗೆ ಬರುವಂತಹ ಖರ್ಚುಗಳು ನಿಮಗೆ ಪೆಟ್ಟನ್ನು ಕೊಡುತ್ತೆ, ಸಾಲ ಮಾಡ್ಕೊಳ್ಳೋ ರೀತಿ ಮಾಡಿಬಿಡುತ್ತೆ. ಹಾಗಾಗಿ ಎಷ್ಟು ಇತಿಮಿತಿಯಿಂದ ಖರ್ಚು ಮಾಡ್ತಿರೋ, ಎಷ್ಟು ಹೂಡಿಕೆ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಅಂತಾನೆ ಹೇಳ್ಬೋದು. ಇನ್ನು ಮಾತಿನಲ್ಲಿ ಹಿಡ್ತಾ ಇರಬೇಕಾಗತ್ತೆ. ನೀವು ಯಾರ ಹತ್ರನಾದರೂ ಮಾತಾಡ್ತಿದ್ದೀರಾ ಅಂದರೆ ಆ ಮಾತಿನ ಬಗ್ಗೆ 1000 ಸಲ ಯೋಚನೆ ಮಾಡಿ. ಹಾಗೆಯೇ ಆ ಮಾತಿನಲ್ಲಿ ನಿಮಗೆ ತುಂಬ ಅಂದರೆ ತುಂಬಾ ಜ್ಞಾನ ಇರಲಿ, ಬುದ್ಧಿವಂತಿಕೆ ಇರಲಿ. ನಾವೇನು ಮಾತಾಡ್ತಿದ್ದೀವಿ ಅನ್ನೋದು ಖಂಡಿತವಾಗಿಯೂ ಕೂಡ ಮುಖ್ಯವಾಗಿರುತ್ತೆ. ಇವತ್ತು ನಾವೇನು ಮಾತಾಡ್ತೀವೋ, ಏನು ಮಾಡ್ತೀವೋ ಯಾವುದು ಕೂಡ ಮುಖ್ಯ ಆಗಿರಲ್ಲ. ನಾವೇನು ಮಾತಾಡ್ತೀವೋ ಅದೇ ಫ್ಯೂಚರಲ್ಲಿ ಬರೋದು ಅಂತಾನೆ ಹೇಳ್ಬೋದು. ಇನ್ನು ಬುಧನಿಂದ ಸಂತಾನ ವಿಚಾರದಲ್ಲಿ ಹಣ ವ್ಯಯ ಆಗುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೆಯೇ ನಿಮ್ಮ ಮಕ್ಕಳ ವಿಚಾರವಾಗಿ ಅವರ ಆರೋಗ್ಯದಲ್ಲಿ ಹಣ ವ್ಯಯ ಆಗ್ಬೋದು. ಅದ್ರ ಕಡೆನೂ ಕೂಡ ಗಮನ ಕೊಡಿ. ಇನ್ನು ರಾಹುವಿನಿಂದ ನಿಮಗೆ ಸಮಸ್ಯೆ ಅನ್ನೋದು ಬರುತ್ತೆ. ತುಂಬ ಅಂದರೆ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ರಾಹು ಕೂಡ ನಿಮಗೆ ಸಮಸ್ಯೆ ಅನ್ನೋದನ್ನ ತರ್ತಿದ್ದಾರೆ. ಹಾಗಾಗಿ ರಾಹು ಸರ್ಪ್ರೈಸ್ ಗ್ರಹ ಆಗಿರೋದ್ರಿಂದ ಸಡನ್ನಾಗಿ ಮೇಲೆ ಕರ್ಕೊಂಡೋಗಿ ರಪ್ ಅಂತ ನಿಮ್ಮನ್ನು ಬೆಳೆಸ್ಬಿಡ್ತಾರೆ. ಹಾಗಾಗಿ ರಾಹು ಜೊತೆ ನೀವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಓವರ್ ಕಾನ್ಫಿಡೆನ್ಸ್ ಅನ್ನೋದು ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೇಡ. ಮತ್ತೆ ಆತುರವಾಗಿ ಯಾವುದೇ ಕಾರಣಕ್ಕೂ ಕೂಡ ನಿರ್ಧಾರನ ತಗೋಬೇಡಿ. ನೀವೇನಾದರೂ ಓವರ್ ಕಾನ್ಫಿಡೆನ್ಸಿಂದ ಆತುರವಾಗಿ ನಿರ್ಧಾರ ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ಕೂಡ ಸಾಕಷ್ಟು ಸಮಸ್ಯೆಗೆ ಗುರಿಯಾಗಬೇಕಾಗತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ, ರಾಹುವಿನ ಶಾಂತಿಗಾಗಿ ಸರಸ್ವತಿಯ ಆರಾಧನೆ ಮಾಡಿ. ಇನ್ನು ಶನಿ ಕೂಡ ಉಚ್ಚ ಸ್ಥಾನದಲ್ಲಿಲ್ಲದೇನೆ ನೀಚ ಸ್ಥಾನದಲ್ಲಿರೋದ್ರಿಂದ ನೀವು ಮಿಶ್ರ ಫಲಿತಾಂಶನ ಶನಿ ಕೂಡ ಕೊಡ್ತಿರೋದ್ರಿಂದ ಹನುಮಾನ್ ಚಾಲೀಸನ ಪಠನೆ ಮಾಡ್ಕೊಳ್ಳಿ. ಇಷ್ಟು ಕೆಲಸನ ನೀವು ಮಾಡ್ಕೊಂಡು ಬಂದ್ರಿ ಅಂದರೆ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ಈ ಕಟಕ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ಫಲಾನುಫಲಗಳು ಸಿಕ್ತು ಅಂತ. ನಿಮ್ಮದು ಕೂಡ ಕಟಕ ರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ನಿಮ್ಮ ರಾಶಿಯನ್ನು ಕಮೆಂಟ್ ಮಾಡಿ, ಜೊತೆಗೆ ಸರಸ್ವತಿ ದೇವಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.